ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಒಂದು ಮದುವೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಈ ವಿಡಿಯೋ ಮದುವೆ ಬಂದು ನಮ್ಮ ಯಜಮಾನ್ರು ಚಿಕ್ಕಪ್ಪನ ಮಗಳದು, ಅಂದರೆ ನಮ್ಮ ಯಜಮಾನ್ರಿಗೆ ತಂಗಿನೇ ಆಗಬೇಕು, ಸ್ವಂತ ಚಿಕ್ಕಪ್ಪನ ಮಗಳು, ನಮ್ಮ ಮಾವ ಅವರ ತಮ್ಮನ ಮಗಳದು. ಸೊ ಹಾಗಾಗಿ ಈಗ ಮದುವೆಗೆ ಅಂತ ಹೋಗಿದ್ವಿ. ಒಂದೇ ದಿನ ಮದುವೆ ಇದ್ದಿದ್ದು, ಭಾನುವಾರ ಬೆಳಿಗ್ಗೆ ಮುಹೂರ್ತ ಮತ್ತು ಮಧ್ಯಾಹ್ನ ರಿಸೆಪ್ಷನ್ ಇತ್ತು. ಸೊ ಹಾಗಾಗಿ ನಾವು ಬೆಳಗ್ಗೆನೇ ಒಂದು 8 ಗಂಟೆ 8:30 ಹಿಂಗೆ ಹೋಗಿದ್ವಿ. ಸೊ ಮುಹೂರ್ತ ಇದ್ದಿದ್ದು 9 ಗಂಟೆಯಿಂದ 9:30ವರೆಗೂ ಮುಹೂರ್ತ ಇತ್ತು. ಸೊ ಹಾಗಾಗಿ ನಾನು ಒಂದು 8 ಗಂಟೆ 8:30 ಹಿಂಗೆ ಹೋದ್ವಿ. ಸಿಂಪಲ್ ಮದುವೆ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ಲಾಗಿ ಮಾಡಿದ್ರು. ಒಂದು ಕನ್ವೆನ್ಷನ್ ಹಾಲು ಮತ್ತು ಒಂದು ದೇವಸ್ಥಾನ, ಸೊ ಎಲ್ಲನೂ ಇತ್ತು. ಸೊ ದೇವಸ್ಥಾನದಲ್ಲೂ ಕೂಡ ಮದುವೆ ಆದಂಗೆ ಆಯಿತು, ಹಾಗೆ ಕನ್ವೆನ್ಷನ್ ಹಾಲಲ್ಲಿ ಒಂದು ರಿಸೆಪ್ಷನ್ ಕೂಡ ಆಯಿತು. ಸೊ ತುಂಬ ಚೆನ್ನಾಗಿ ಮದುವೆ ಆಯಿತು ಅಂತಲೇ ಹೇಳ್ಬೋದು. ಸೊ ಇವಾಗ ಇದು ಕಾಶಿ ಯಾತ್ರೆಯಿಂದ ಹುಡುಗನ್ನ ಕರ್ಕೊಂಬರುವಂಥ ಶಾಸ್ತ್ರ. ಸೊ ಈ ಶಾಸ್ತ್ರನ ಮಾಡ್ತಾ ಇದ್ದಾರೆ. ಸೊ ಹಾಗೆ ನೆಕ್ಸ್ಟು ದಾರ ಮುಹೂರ್ತ. ಸೊ ನನಗೆ ಎಷ್ಟೆಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಯಿತು, ಸೊ ಅಷ್ಟೆಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ. ಸೊ ವಿಡಿಯೋ ತುಂಬ ಚೆನ್ನಾಗಿದೆ. ಅಂದರೆ ಮದುಮಕ್ಕಳು ಸೊ ತುಂಬ ಖುಷಿಯಿಂದ ಮದುವೆ ಆದರು. ಸೊ ಅದು ಕೂಡ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ, ಹಾಗೆ ಮದುಮಕ್ಕಳಿಗೆ ಹರಸಿ ಅಂತಲೇ ಕೇಳ್ಕೊತೀನಿ. ಸೊ ಇವ್ರು ಬಂದು ಇಲ್ಲಿ ಕೂತಿದ್ದಾರಲ್ವ, ಸೊ ಅವರು ನಮ್ಮ ಚಿಕ್ಕ ಮಾವ, ಅಂದರೆ ನಮ್ಮ ಯಜಮಾನ್ರವರ ಚಿಕ್ಕಪ್ಪ. ಸೊ ಇವತ್ತು ಅವ್ರ ಮಗಳದೇ ಮದುವೆ. ಸೊ ಇದು ಕಾಲು ತೊಳೆದು ಹುಡುಗನಿಗೆ ಕಾಲು ತೊಳೆದು ಗಂಡನ್ನು ಕರ್ಕೊಂಡು ಹೋಗೋದು, ಮಗಳು ಕೊಡ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು. ಸೊ ಆ ಒಂದು ಶಾಸ್ತ್ರ ಸೊ ಸಾಮಾನ್ಯವಾಗಿ ಎಲ್ಲ ಒಂದು ಪದ್ಧತಿಯಲ್ಲೂ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನಮ್ಮ ಒಂದು ಪದ್ಧತಿಯಲ್ಲೂ ಇದೇ ಥರ ಮಾಡೋದು. ಸೊ ಹೇಗಿರುತ್ತೆ ವ್ಲಾಗ್ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇನ್ನಷ್ಟು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಸೊ ಅವರು ಕೂಡ ನೋಡಿ ನನ್ನ ವ್ಲಾಗನ್ನು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಮದುಮಕ್ಕಳಿಗೆ ವಿಶ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ. ಸೊ ಈ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಶ್ವಕರ್ಮ ಸ್ವರೂಪಾಯ ವರಾಯ ನಮಃ. ಭವತ್ಸ ಆವಾಹಯಿಷ್ಯೆ. ಸ್ವಲ್ಪ ನೀವು ಹಿಂದೆ ಸರ್ಕೊಳ್ಳಿ. ವಿಶ್ವಕರ್ಮ ಸ್ವರೂಪಾಯ ವರಾಯ ನಮಃ. ಶುದ್ಧೋದಕಸ್ನಾನಂ ಸಮರ್ಪಯಾಮಿ. ಶುದ್ಧೋದಕಸ್ನಾನಾನಂತರಂ ಶುದ್ಧಾಚಮನಂ ಸಮರ್ಪಯಾಮಿ.
ಆನ್ ಮಾಡಲಿ राष्ट्रं धारयतां ध्रुवम् प्रजावान् पुष्पान् भवति चन्द्रभावापां पुष्पं पुष्पवान् प्रजावान् पुष्पान् भवति या एवं वेद योपामायतनं वेद आयतनवान् भवति कुमार चैत्रानाम्नः विवाहभूतं ब्राह्मण विवाह विधिन यथाशक्ति अलंकृत कन्यादानम् अहं करिष्ये बिगु ಕೇಳಿ ಕನ್ಯಾದಾನ ಕಪ್ಪಣೆನ ಅಂತ ಕೇಳಿ ಆಗಬಹುದು ಹಂಗೇರಿ ದಾರೆ ಇವ್ರ ಕೈ ತೆಗೆದ್ಬಿಟ್ಟು ಇವ್ರ ಕೈ ದಕ್ಷಿಣ ಚಿಲ್ಡ್ರಕಾಯಿ ಸಿಗ್ತಾಳೆ विश्वकर्मा पंचभूता साक्षिण्या सर्वदेवताः इमां कन्यां प्रदास्यामि ब्रह्मलोक जिगीषय कन्यादान मुहूर्त सुप्रतिष्ठितमस्तु अक्षते तगळि इब्ರು ತಲೆ ಮೇಲೆ ಅಕ್ಷತೆ ಹಾಕಿ ಕೊಟ್ಟಿದ್ದೀನಿ ಕೈಗೆ ಬನ್ನಿ ಮುಂದೆ ಬನ್ನಿ ಮೇಡಮ್ ಅವರೇ ಅಲ್ಲಿ ನೋಡಿ ಕ್ಯಾಮ್ರಾ ನೋಡಿ ಯಾಕೆ कन्यां कनक संपन्ना विश्वकर्मा
ಸೊ ನೋಡಿದ್ರಲ್ವಾ ದಾರ ಮುಹೂರ್ತ ಹೇಗಿತ್ತು ಅಂತ. ಸೊ ಬೆಳಗ್ಗೆ 9 ಗಂಟೆಯಿಂದ 9:30 ದಾರ ಇದ್ದಿದ್ದರಿಂದ ಸ್ವಲ್ಪ ಜನನೂ ಕಮ್ಮಿನೇ ಇದ್ದರು. ಸೊ ಜನ ಎಲ್ಲ ರಿಸೆಪ್ಷನ್ಗೆ ಬರೋರಿದ್ದರು. ಸೊ ಹಾಗಾಗಿ ಮುಹೂರ್ತದಲ್ಲಿ ಸ್ವಲ್ಪ ಜನ ಕೂಡ ಕಮ್ಮಿ ಇದ್ದರು. ಸೊ ಇರೋಷ್ಟು ಜನದಲ್ಲೇ ದಾರೆಯನ್ನು ಮುಗಿಸಾಯಿತು. ಸೊ ದಾರೆ ಎಲ್ಲ ಮುಗಿಸಿದ್ದಾದಮೇಲೆ ರಿಸೆಪ್ಷನ್ಗೆ ರೆಡಿಯಾಗಿ ಚಂದವಾಗಿ ರೆಡಿಯಾಗಿ ಬಂದಿದ್ದರು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಇಬ್ಬರು ಕಪಲ್ಸು. ಸೊ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಸೊ ಹಾಗೆ ಈ ವಿಡಿಯೋ ಹೇಗಿತ್ತು ಮತ್ತು ಈ ವಿಡಿಯೋ ಮದುವೆ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ನಿಮ್ಗೆ ಇಷ್ಟ ಆಯಿತಾ ಅಂತ ನನಗೆ ಇಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅಂತಲೇ ಕೇಳ್ಕೊತೀನಿ. ಸೊ ನಿಮ್ಮಿಂದ ಸಪೋರ್ಟ್ ನನಗೆ ಸಿಕ್ಕಿದ್ರೆ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ಒಂದು ಖುಷಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಸೊ ಹಾಗೆ ಕೆಲವೊಂದು ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡ್ವಿ. ಫ್ಯಾಮಿಲೀಸು ಯಜಮಾನ್ರ ಕಡೆ ಫ್ಯಾಮಿಲೀಸು ತುಂಬ ಇದ್ದಿದ್ದು. ಸೊ ಅವ್ರ ಮನೆ ಮದುವೆ ಅಲ್ವಾ. ಸೊ ಹಾಗಾಗಿ ಆಲ್ಮೋಸ್ಟ್ ಹಸ್ಬೆಂಡ್ ಕಡೆ ಫ್ಯಾಮಿಲೀಸು ಜಾಸ್ತಿನೇ ಇದ್ದಿದ್ದು. ಸೊ ಹಾಗೆ ಅಮ್ಮ ಕೂಡ ಬಂದಿದ್ದರು. ಅಮ್ಮ ಮತ್ತು ನನ್ನ ಮಗ ಎಲ್ಲರೂ ಕೂಡ ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ. ಒಂಥರ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು ಫ್ಯಾಮಿಲಿ ಜೊತೆ. ಸೊ ತುಂಬ ವರ್ಷಗಳಿಂದ ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಗಲ್ಲ. ಆದರೆ ಏನಾದರೂ ಒಂದು ಕಾರ್ಯ ಒಂದು ಫಂಕ್ಷನ್ ಅಂತ ಆದಾಗಲೇ ಒಂದು ಫ್ಯಾಮಿಲಿ ಅಂತ ಜೊತೆ ಸಿಗೋದು. ಸೊ ಆ ಒಂದು ಫ್ಯಾಮಿಲಿ ಟೈಮ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ಫೋಟೋಸ್ ಕೂಡ ಹಾಕಿದ್ದೀನಿ. ಸೊ ಫೋಟೋಸ್ ಕೂಡ ನೋಡ್ಬೋದು. ಸೊ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.